ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಅವತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಈ ರಾಜ್ಯ ರಾಜಕೀಯದಾಗ ಥೇಟ್ ಚದುರಂಗದ ಆಟ ನಡೆದೈತಿ ನೋಡ್ರಿ. ಒಬ್ರು ಸೀದಾ ಆನಿ ತರ ಯಾವ ಮುಲಾಜು ಇಟ್ಕೊಳ್ಳಾರ್ದೆ ಸೀದಾ ನೇರವಾಗಿ ಮಾತಾಡ್ಬಿಡ್ತಾರ. ಮತ್ತೊಬ್ರು ಈ ಒಂಟಿ ಹೆಂಗ್ ಹೋಗ್ತೈತಿ ನೋಡ್ರಿ, ಕ್ರಾಸ್ನ್ಯಾಗ ಆಜು ಬಾಜುದವ್ರಿಗೆಲ್ಲ ಹಿಂಗ್ ಸೈಡಿಗೆ ಸರ್ಸ್ಕೊಂತ ಹಂಗ ಮಾತಾಡ್ತಾರ. ಇನ್ನೊಬ್ರು ಕುದುರಿ ತರ ಎಲ್ ಶೇಪ್ ಯಾವಾಗ ಯಾಕಡೆ ಹೊಳ್ತಾರಂತ ಗೊತ್ತೇ ಆಗುದಿಲ್ಲ, ಹಂಗ ಮಾತಾಡ್ತಾರ. ಈ ಹಂಗಾದ್ರ ರಾಜ ಯಾರು ಮಂತ್ರಿ ಯಾರಂತ ಕೇಳಕ್ ಹೋಗ್ಬೇಡ್ರಿ. ಇದ್ರ ಸಲುವಾಗಿ ಇಷ್ಟು ದೊಡ್ಡ ಗದ್ದಲ ನಡೆದೈತಿ. ರಾಜ ಯಾರಾಗ್ಬೇಕು ಮಂತ್ರಿ ಯಾಗ್ಬೇಕು ಅನ್ನೋದ್ರ ಬಗ್ಗೆ ನೋಡ್ರಿ. ಈಗ ಒಬ್ಬೊಬ್ರದೇ ಮಾತು ಕೇಳ್ಕೊಂಡು ಹೋಗೋಣ. ಈಗ ಮೊದಲು ಸಿದ್ದರಾಮಯ್ಯನವ್ರದೇ ತಗೊಳ್ಳೋಣ. ಸಿಎಂ ಆಗ್ಯಾರ ಅವರು. ಸೀದಾ ಹೇಳ್ತಾರ, ಯಾವ ಒಪ್ಪಂದನೂ ಇಲ್ಲ, ಏನೂ ಆಗಿಲ್ಲ, ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ಲ, ಹೈಕಮಾಂಡ್ ನಿಂದ ಬರ್ಬೇಕು, ಶಂಕದಿಂದಲೇ ಬಂದ್ರು ತೀರ್ಥ ಅಂತ ಅನ್ನುವಂಗ ಮಾತಾಡ್ತಾರ. ಕೇಳ್ರಿ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ, ಹೈಕಮಾಂಡು ಏನ್ ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ನವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಇದಕ್ಕೆ ಪಟ್ ಅಂತ DCM ಶಿವಕುಮಾರ್ ಅವ್ರ ರಿಯಾಕ್ಷನ್ ಕೇಳ್ಬೇಕು ನೀವು. ಸಿಎಂ ಹೇಳದ ಮೇಲೆ ಮುಗಿತು, ಯಾವ ಚರ್ಚೆನೂ ಇಲ್ಲ, ಯಾವ ವಾದನೂ ಇಲ್ಲ, ಯಾವ ಡಿಸ್ಕಷನ್ ಇಲ್ಲ ಅಂತ ಹೇಳ್ತಾರ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್, CM ಏನು ಹೇಳ್ತಾರೆ ಅದು ಫೈನಲ್. ಬೇರೆ ಏನು ತಕರಾರಿಲ್ಲ, ತಮ್ಮದು ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಯಪ್ಪ ಪಾಪ DK ಅವರ ಮಾತು ಕೇಳಿದ್ರ ನನಗೇ ಮನಸ್ಸಿಗೆ ಭಾಳ ಹತ್ಲಿಕ್ಕತ್ತದ್ರಿ. ಕಡಿಗೆ ಹೇಳಿದ್ರ ನೋಡ್ರಿ, ನೋ ಡಿಸ್ಕಷನ್, ನೋ ಡಿಬೇಟ್, ನಥಿಂಗ್ ಅಂತ ಹೇಳಿ. ಆದ್ರ ನೋ ಪೇನಾ ಅಂತ ಕೇಳಿದ್ದಕ್ಕ ಅವ್ರ ಬಲ್ ಉತ್ತರನೇ ಇರ್ಲಿಲ್ಲ. ಪೇನ್ ಹೆಂಗಿರಲ್ಲ ಹೇಳ್ರಿ, ಬಹಳ ನೋವಾಗ್ತಿರ್ತದ. ಮತ್ತಿನ್ ಏನ್ ಹೇಳ್ರಿ, CM ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಎಷ್ಟು ದಿನ ಆಯ್ತ್ರಿ. ವಿಧಾನಸಭಾ ಚುನಾವಣೆ ಟೈಮಿಗೆ ಎಷ್ಟು ಹೈರಾಣ ಆಗ್ಯಾರ. ಏನ್ ಸುದ್ದಿ, ಅವಾಗಿನಿಂದ CM ಆಗುವಂತ ರೇಸ್ನ್ಯಾಗ ಅದಾರ. ಹಿಂಗ ಈ ಸದ್ದ ಅವ್ರು ಒಂದು ಲಕ್ಷ್ಯ ಕೊಡ್ಬೇಕು ನೀವು ಅವ್ರ ಮಾತನ್ಯಾಗ. ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರ ಅದು ಫೈನಲ್ ಅನ್ಲಿಲ್ಲ. ಅವ್ರು CM ಆದವ್ರು ಏನ್ ಹೇಳ್ತಾರ ಅದು ಫೈನಲ್ ಅಂದ್ರ ಅವ್ರಿಗೆ ಗೊತ್ತೈತಿ CM ಅನ್ನುವಂಥ ಪಟ್ಟ ಯಾವ ಪರಿ ಸ್ಟ್ರಾಂಗ್ ಇರ್ತೈತಿ, ಎಷ್ಟು ಅಧಿಕಾರ ಇರ್ತೈತಿ ಅನ್ನೋದು. ಹಿಂಗಾಗಿ ಒಂದು ನೋವಿನಿಂದ ಹೇಳಿದ್ರು CM ಏನ್ ಹೇಳ್ತಾರ ಅದೇ ಫೈನಲ್, ಮುಗೀತು. ನಾ ಬಹಳ ಪಕ್ಷಕ್ಕೆ ನಿಷ್ಠರಾಗಿರ್ತೀನಿ, ನಾವು ಸರ್ಕಾರಕ್ಕೆ ಬಹಳ ನಿಷ್ಠರಾಗಿರ್ತೀನಿ ಅನ್ನುವಂಥ ಮಾತನ್ನ ಬಹಳ ಹೃದಯ ತುಂಬಿ ಹೇಳ್ಯಾರ ಅವರು. ಅವ್ರ ಮಾತ ಅವ್ರಿಗೆ ಚಲೋ ಗೊತ್ತದವ್ರಿಗೆ ಅರ್ಥ ಆಗ್ತೈತಿ. ಆದ್ರೂ ನೋಡ್ರಿ, ಇದೆಲ್ಲದರ ನಡುವ ಏನ್ ನಡೆದಿರ್ತೈತಿ, ಅವ್ರ ಮನಸ್ಸೊಳಗೆ ಏನ್ ಲೆಕ್ಕಾಚಾರ ನಡೆದಿರ್ತೈತಿ, ಈ ಹೈಕಮಾಂಡ್ ಜೊತೆ ಏನ್ ಒಪ್ಪಂದ ಆಗಿರ್ತೈತಿ, ಇದೆಲ್ಲ ಅವ್ರಿಗೆ ಬಿಟ್ಟಿದ್ರಪ್ಪ. ನನಗರ ಮೇಲ್ನೋಟಕ್ಕೆ ಇಷ್ಟ ಕಾಣ್ಲಿಕ್ಕತ್ತದ. ಇನ್ನು ಪರಮೇಶ್ವರ್ ಅವ್ರು ಹೇಳ್ತಾರ ಸೀದಾ ಏಕಮಾರ್ ದೋತ್ ಕೂಡ, ಅವ್ರಿಬ್ರೆ ಒಪ್ಪಂದ ಮಾಡ್ಕೊಳಂಗಿದ್ರ ನಾವ್ ಯಾಕಿರ್ಬೇಕು, ಅವ್ರಿಬ್ರೆ ರಾಜಕಾರಣ ಮಾಡ್ಕೊಳ್ಳಿ ಬಿಡ್ರಿ, ಅದಕ್ಕೆ ನಾವ್ ಯಾಕಿರ್ಬೇಕು ಅಂತಾರ. ಕೇಳ್ರಿ ಅವ್ರ ಮಾತು. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು, ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಇನ್ನು ಸತೀಶ್ ಜಾರಕಿಹೊಳಿ ಅವರಂತೂ ಒಂದೇ ಸಾಲಿನಾಗ ಹೇಳಿದ್ರು, ಅದ್ರಾಗ ಬಹಳ ಅರ್ಥ ಐತಿ. ಕೇಳ್ರಿ ಒಂದ್ಸಲ ಅವ್ರ ಮಾತು. ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ನಾನು ಅದನ್ನು ಹೇಳಿದ್ದೀನಿ, ಅದು ನಿಮಗೆ ಅವ್ರಿಗಿಂತ ಮುಂಚೆನೇ ಹೇಳಿದ್ದೀನಿ. ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ನಾನು ಈಗ ನೀವು ಅವ್ರಿಗೆ ಕೇಳಬೇಕಲ್ಲ, DK ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಈಗ ನಾವು ಕೇಳ್ರಿ ಏನು ಉತ್ತರ ಹೇಳಿದ್ವಿ, ಅವ್ರು ಯಾಕೆ ಕೇಳಿದ್ರು, ನೀವು ಅವ್ರನ್ನೇ ಕೇಳಿ. ಬದಲಾವಣೆ ಸಂದರ್ಭ ಆಗ್ತಾ ಇದೆಯಾ ನೋಡಿ, ಅದು ಮುಂಚೆನೇ ಹೇಳಿದ್ದೀವಿ. 6 ತಿಂಗಳಿಂದನೇ ಹೇಳಬೇಕು, ನಾವು ವರ್ಷದಿಂದನೇ ಹೇಳಿದ್ವಿ. ಡೆಲ್ಲಿಯಲ್ಲಿ ಆದ್ರೆ ಏನಾರ ಮಾತುಕತೆ ಆಗಿರ್ಬೋದು, ಕೆಲವರ ಮಧ್ಯೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳ್ಬೇಕಂತ ಹೇಳಿದ್ವಿ. ಹೌದ್ ನೋಡ್ರಿ, 1.5 ವರ್ಷದ ಹಿಂದ ಕೆಲ ಜನರ ಮಧ್ಯ ಈ ಮಾತುಕತೆ ಒಪ್ಪಂದ ಆಗಿರಬಹುದು ಅಂತಂದ್ರು. ಹಂಗಾದ್ರ ಅವಾಗ ವರ್ಷದ ಹಿಂದ ನಡೆದಿರುವಂತಹ ಒಪ್ಪಂದ ಇನ್ನಾನು ಜಾರಿ ಐತಿ ಅಂತ ಹೇಳಕ್ ಆಗ್ತೈತ?
ಇಲ್ಲ. ಒಟ್ಟಿನ್ಯಾಗ ಎಲ್ಲಾರು ಹೇಳುದು ಏನು, ಹೈಕಮಾಂಡ್ ಅಂತಿಮ, ಹೈಕಮಾಂಡ್ ಏನ್ ನಿರ್ಧಾರ ತಗೋತದ ತಗೊಳ್ಳಿ ಅಂತಾರ. ಹೈಕಮಾಂಡಿಗೆ ಈಗ ದೊಡ್ಡ ತಲಿಬ್ಯಾನಿ ನೋಡ್ರಿ. ಏನ್ ಮಾಡ್ತಾರೋ, ಇಷ್ಟು ರಾಜಕೀಯ ನಾಯಕರ ಮಾತು ಕೇಳಿ ಯಾವ್ದು ಖರೆ ಯಾವ್ದು ಸುಳ್ಳ ಏನಂತ ನಿರ್ಧಾರ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಇದೆಲ್ಲಾ ನೋಡ್ರಿ ಒಂದು ಪಕ್ಷದಾಗ ಅವ್ರವ್ರದೇ ರಾಜಕೀಯ ಪಕ್ಷದಾಗ ನಡೆದಿರುವಂತಹ ಹಗ್ಗ ಜಗ್ಗಾಟ ಗುದ್ದಾಟ. ಸಿಎಂ ಯಾರಾಗಬೇಕು, ಸಿಎಂ ಚೇಂಜ್ ಆಗಬೇಕಾ ಅನ್ನೋದ್ರ ಬಗ್ಗೆ. ಆದ್ರೆ ಇಲ್ಲೊಂದು ವಿಡಿಯೋ ವೈರಲ್ ಆಗ್ಲಿಕ್ಕತ್ತದ. ಈ ವಿಡಿಯೋ ನೋಡಿದ ಮಂದಿ ಎಂಥ ಸೊಕ್ಕಿನ ಸಿಎಂ ನಮಗ ಬೇಕಾ ಅಂತ ಕೇಳ್ಲಿಕತ್ತಾರ. ಒಂದು ಸ್ಟೇಜ್ನ್ಯಾಗ ಕಾರ್ಯಕ್ರಮದಾಗ ಮಾತಾಡೋ ಮುಂದೆ ಮೈಕ್ ಹಿಡ್ಕೊಂಡು ನಿಂತಾರ ಸಿಎಂ ಸಿದ್ದರಾಮಯ್ಯನವರು. ಅಲ್ಲಿ ಕುಂತವ್ರಿಗೆ ಕೇಳ್ತಾರ, ನೀ ಯಾರಪ್ಪ ಅಂತ ಏಕವಚನದಾಗ ಕೇಳ್ತಾರ. ಹೋಗ್ಲಿ ಅಲ್ಲಿ ತನಕ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಅವ್ರು ಪಾಪ ಎದ್ದ ನಾ DC ಅದೀನ್ರಿ ಅಂತ ಹೇಳ್ತಾರ. DC ಅದೀನ್ ಅಂತ ಹೇಳದ ಮ್ಯಾಲ್ನು ಹೆಂಗ್ ಅನ್ಬೇಕು, ಮೈಕ್ ಹಿಡ್ಕೊಂಡು ಹೇಳ್ತಾರ, ಇಲ್ಯಾಕ್ ಕುಂತ್ಯಪ್ಪ ನೀ ಸ್ವಾಮೀಜಿ ಬಾಜು ಎದ್ ಹೋಗ್ ಅಂತ ಹೇಳಿ. ಎಷ್ಟು ಸಿಟ್ಟ, ಏನ್ ಸೊಕ್ಕ ನೋಡ್ರಿ ಒಂದ್ಸಲ ಈ ವಿಡಿಯೋನ. ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತ್ಕೊಂಡು ನೀವು ದೇಶಿನ ದೇಶಿ ನೀನ್ ಯಾಕೆ ಕೂತಿದ್ಯಾ? ಅಲ್ಲಿ ಕೂತ್ಕೊಂಡು ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತ್ಕೊಂಡು ನೋಡ್ರಿ ಎಷ್ಟು ದರ್ಪರಿ, ಎಷ್ಟು ದೌಲತ್ರಿ, ಎಷ್ಟು ಸೊಕ್ರಿ ಹೇಳ್ರಪ್ಪ. ಅಲ್ಲ ಸಿಎಂ ಸಿದ್ದರಾಮಯ್ಯನವ್ರು ಯಾಕೆ ಹೆಂಗ್ ಮಾಡ್ತಾರೆ? ಏನ್ ಹೊಸ ವಿಷಯ ಅಲ್ಲಿ ಬಿಡ್ರಿ. ಈಗ ಒಬ್ರಿಗೆ ಧರಾಟೆಗೆ ತಗೊಳುದು, ಇನ್ನೊಬ್ರಿಗೆ ಹೆಂಗ್ ಬೇಕ್ ಹಂಗ ಬೈಯುದು ಏಕವಚನದಾಗ ಅನ್ನೋದು ಹೊಸದಲ್ಲ. ಈಗ ಸ್ಟೇಜ್ ಮೇಲೆ ಜಿಲ್ಲಾಧಿಕಾರಿ ಆದವ್ರಿಗೂ ಸ್ವಲ್ಪ ಮರ್ಯಾದೆ ಕೊಡ್ಬೇಕಂತ ಅನ್ಸ್ಲಿಲ್ಲ ಅವ್ರಿಗೆ. ಅವರು ಸಿಎಂ ಅದಾರ ಖರೆ, ಆದ್ರ ನೋಡ್ರಿ ಅಲ್ಲ ಅವ್ರು ಅಪ್ಪಿತಪ್ಪಿನೇ ಅಲ್ಲಿ ಕುಂತಿರಬಹುದು, ಅಪ್ಪಿತಪ್ಪಿ ಆ ಜಾಗದಾಗ ಕುಂತಿರಬಹುದು. ಅದನ್ನ ಅವ್ರಿಗೊಬ್ರಿಗ ಕೇಳಿಸುವಂಗ ಹೋಗಿ ಅವರಿಗೆ ಸಾವಕಾಶ ಹೇಳಿ ಎಬ್ಬುಸಿ ಹಿಂದ್ ಕಳಿಸಿದ್ರ ನಡಿತಿತ್ತೇನೋ. ಆದ್ರ ಗೊತ್ತಾಗ್ಬೇಕಲ್ಲ ಸಿಎಂ ಅದವ್ರದ್ದು ಅಧಿಕಾರ ಹೆಂಗಿರ್ತೈತಿ, ದರ್ಪ ಹೆಂಗಿರ್ತೈತಿ, ದೌಲತ್ ಹೆಂಗಿರ್ತೈತಿ ಅಂತ ಮಂದಿ ಗೊತ್ತಾಗ್ಬೇಕಲ್ಲ. ಮೈಕ್ ಹಿಡ್ಕೊಂಡೆ ಹೆಂಗ್ ದುರಹಂಕಾರದಿಂದ ಮಾತಾಡದ್ರ ನೋಡ್ರಿ. ಅಲ್ಲಿದ್ದ ಮಂದಿ ಹೋ ಅಂತ ಕೂಗು ಬೇರೆ ಹಾಕ್ತಾರ. ಏನ್ ಹೇಳ್ಬೇಕು ಹೇಳ್ರಪ್ಪ. ಬಿಡ್ರಿ, ಈ ಮಿರ್ಚಿ ಮಂಡಕ್ಕಿದಾಗ ಬಹಳ ಸೀರಿಯಸ್ ಆಯ್ತು ಅಂತೀನಿ. ಇವ್ರೆಲ್ಲರದ್ದು ಮಾತು ಕೇಳಿ ತಲೆ ಚಿಟ್ ಹಿಡದೈತಿ. ನಮ್ಮ ಮಿರ್ಚಿ ಮಂಡಕ್ಕಿದಾಗ ಬರೀ ಸೀರಿಯಸ್ ವಿಷಯಗಳಲ್ರಿ, ಒಂದಿಷ್ಟು ಮಜಾಕ್ ಆಗುವಂತ ಚಮಕ್ ನೀಡುವಂತ ವಿಷಯಗಳಿಲ್ಲಂದ್ರೆ ಹೆಂಗ್ ನಡೀತೈತಿ ಹೇಳ್ರಿ. ಈ ಕಿರಿಕ್ ಪಾರ್ಟಿ ರಕ್ಷಿತ್ ಶೆಟ್ಟಿ ಹಾಡು ಬಹಳ ಫೇಮಸ್ ಅದ ನೋಡ್ರಿ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದ್ಭುತನೋ ಮುಂದೆ ಕೂತಿದೆ. ಅದು ಸ್ಯಾಂಡಲ್ವುಡ್ ಕಿರಿಕ್ ಪಾರ್ಟಿ ಆಯ್ತು. ಇದನ್ನೇ ಈ ಪೊಲಿಟಿಕಲ್ ಕಿರಿಕ್ ಪಾರ್ಟಿ ಹಾಡಿದ್ರೆ ಹೆಂಗಿರ್ತೈತಿ ಅನ್ಲಿಕ್ಕ ಇಲ್ಲೊಂದು ಭಾರಿ ವಿಡಿಯೋ ಹರಿದಾಡ್ಲಿಕ್ಕತ್ತದ. ನೋಡ್ರಿ ಒಂದ್ಸಲ ಹೆಂಗದ ಅಂತ ಹೇಳಿ. ಬೆಳಗೆದ್ದು ಯಾವ ಸ್ಕ್ಯಾಮು ನಾನು ಮಾಡಲಿ, ಮೂಡಲು ವಾಲ್ಮೀಕಿಯೂ ಆಗ್ಲೇ ಆಗಿದೆ. ನೆನೆ ತಂದ ದುಡ್ಡು ಬ್ಯಾಂಕ್ನಲ್ಲಿದ್ದು ಎಂದು ವೈಟೂ ಆಗಿದೆ. ಬೆಲೆ ಏರಿಕೆ ಬರೆನ ರಾಜ್ಯದ ಮೇಲೆ ಎಂದು ಹೇರಿ ಆಗಿದೆ. ಹಾಲ್ ರೇಟು, ಬಸ್ ರೇಟು, ಎಣ್ಣೆ ರೇಟು ಎಲ್ಲ ಜಾಸ್ತಿ ಆಯ್ತು. ಮೆಟ್ರೋ ರೇಟು, ವಾಟರ್ ಬಿಲ್ಲು, ಕರೆಂಟ್ ರೇಟು ಕೈಗೆಟಕ್ದಂಗಾಯ್ತು. ಬೆಳಗೆದ್ದು ಯಾವ ಸ್ಕ್ಯಾಮು ನಾನು ಮಾಡಲಿ, ಮೂಡಲು ವಾಲ್ಮೀಕಿಯೂ ಆಗ್ಲೇ ಆಗಿದೆ. ಹಂಗಂತ ಹೇಳಿ ಬರೇ ಮಜಾಕ್ನ್ಯಾಗ ಅಲ್ರಪ್ಪ, ಇದು ಬರೀ ತಮಾಷೆ ಅಲ್ಲ, ಅದು ಕಾಮಿಡಿ ಅಂತ ಅನ್ಸುದ್ರೂ ಅದೆಲ್ಲಾ ವಿಷಯಗಳು ಖರೆ ಅನ್ನುವಂಥ ಟ್ರಾಜಿಡಿನೂ ಒಳಗೊಂಡಿರ್ತೈತಿ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡ್ರಿ. ಎಲ್ಲರಿಗೂ ತಾವು ಹುಟ್ಟಿದ ಧರ್ಮದ ಬಗ್ಗೆ ಪ್ರೀತಿ ಗೌರವ ಇದ್ದೇ ಇರ್ತೈತಿ. ಹಂಗಂತ ಹೇಳಿ ಅವ್ರು ಹುಟ್ಟಿದ ಧರ್ಮದ ಬಗ್ಗೆ ಪ್ರೀತಿ ಗೌರವ ಇಟ್ಕೊಳ್ಳಿ. ಆದ್ರ ನೀವು ನಮ್ಮ ಧರ್ಮಕ್ಕೆ ಬಂದ್ರ ನಿಮ್ಗೆ ಹಂಗ ಮಾಡ್ತೀವಿ, ಹಿಂಗ್ ಕೊಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಆಸೆ ಆಮಿಷ ಒಡ್ಡಿ ಈ ಮತಾಂತರ ಮಾಡುವಂತಹ ಪ್ರಯತ್ನಗಳು ಮಾತ್ರ ಬಿಡಲ್ರಪ್ಪ. ಎಷ್ಟ್ ಹೇಳಿದ್ರು ಕೇಳೋದಿಲ್ಲ. ಆದ್ರೆ ಇಲ್ಲೊಂದು ಗ್ರಾಮದಾಗ ಮಂದಿ ಭಾರಿ ತಕ್ಕ ಪಾಠ ಕಲಿಸ್ಲಿಕತ್ತಾರ. ಮತಾಂತರ ಪ್ರಯತ್ನ ಮಾಡ್ಲಿಕತ್ತಿದ್ರಲ್ಲ, ಅವ್ರಿಗೆ ಬಂದ್ ಸಗಣಿ ನೀರು ಎರಚಿ ಭಾರಿ ಜೋರ್ ಪಾಠ ಕಲಿಸ್ಲಿಕತ್ತಾರ ನೋಡ್ರಿ.
ಇನ್ನು ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಅಗದಿ ಖುಷಿ ಪಡುವಂತ ಹೆಮ್ಮೆ ಪಡುವಂತ ಒಂದು ವಿಡಿಯೋ ತೋರಿಸ್ತೀನಿ. ಈ ಸರ್ಕಾರಿ ಸಾಲಿ ಅಂದ್ರ ಮೂಗು ಮುರಿಯೋರೆ ಹೆಚ್ಚು. ಸರ್ಕಾರಿ ಸಾಲಿದಾಗ ಕಲಿತವ್ರು ಈಗಿನ ಸ್ಪರ್ಧಾತ್ಮಕ ಜಗತ್ತಿಗೆ ಒಗ್ಗಿಕೊಳ್ಳಕ್ ಆಗುದಿಲ್ಲ, ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಸಾಧನೆ ಮಾಡಕ್ ಆಗುದಿಲ್ಲ ಅಂತ ಹಿಂಗ ಏನೇನೋ ಒಂದು ತಪ್ಪು ತಿಳುವಳಿಕೆ, ತಪ್ಪು ಕಲ್ಪನೆಗಳನ್ನ ತಲೆಯಾಗಿಟ್ಕೊಂಡಿರ್ತಾರ. ಆದ್ರೆ ಇವತ್ತು ನಾವು ಎಷ್ಟು ಜನ ಸಾಧಕರನ್ನು ಮಾತಾಡಿಸಿದಾಗ ಅವ್ರ ಸಾಧನೆಯ ಹಾದಿ, ಅವ್ರು ಬೆಳೆದಂತ ಬಂದಂತಹ ಹಾದಿ ಬಗ್ಗೆ ಕೇಳಿದಾಗ ಅವ್ರು ಎಷ್ಟು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತಾರ. ನಾವೆಲ್ಲ ಸರ್ಕಾರಿ ಶಾಲೆಗೆ ಓದಿವ್ರಿ ಅಂತ ಹೇಳ್ತಾರ. ನೋಡ್ರಿ, ಅದಕ್ಕ ಹೇಳಿದ್ರಪ್ಪ, ಇಂಥವೆಲ್ಲ ತಪ್ಪು ಕಲ್ಪನೆಯನ್ನು ಬಿಟ್ಟು ಸರ್ಕಾರಿ ಶಾಲೆಯ ಪ್ರಾಮುಖ್ಯತೆ, ಸರ್ಕಾರಿ ಶಾಲಿದು ಪ್ರಾಮುಖ್ಯತೆಯನ್ನ ನಾವು ತಿಳ್ಕೋಬೇಕು ಅಂತಂದ್ರ ಇಂಥ ವಿಡಿಯೋಗಳು ಇನ್ನೂ ಹೆಚ್ಚೆಚ್ಚು ಬರ್ಬೇಕು. ನೋಡ್ರಿ ಒಂದ್ಸಲ. ಪಾಲಕರೇ, ಸರ್ಕಾರಿ ಶಾಲೆಯಲ್ಲಿ 1 ರೂಪಾಯಿ ಶುಲ್ಕವಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಸಮವಸ್ತ್ರದ ಚಿಂತೆ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಪಠ್ಯ ಪುಸ್ತಕದ ಚಿಂತೆ ಇಲ್ಲ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಶೂ ಕೊಡಿಸುವ ಅಗತ್ಯವಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಜೊತೆ ಇಂಗ್ಲಿಷ್ ಕಲಿಸುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಕಷ್ಟ ಕಳೆದು ಬೆಳೆಯುವುದನ್ನು ಕಲಿಸುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಾನವೀಯತೆಯ ಮೌಲ್ಯ ಕಲಿಸುತ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕೊಡಿಸುತ್ತಾರೆ. ಹೆಚ್ಚು ಯೋಚಿಸದೆ ನಿಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ. ಧನ್ಯವಾದಗಳು. ಹೌದಲ್ಲೇನ್ರಿ? ಸರ್ಕಾರಿ ಶಾಲೆ ಬಗ್ಗೆ, ಸರ್ಕಾರಿ ಶಾಲೆಗೆ ಓದ್ಲಿಕ್ಕತ್ತಿರುವಂತ ಹುಡುಗರು, ಅಲ್ಲಿನ ವಿದ್ಯಾರ್ಥಿಗಳು ಹೇಳಿದಾಗ ಮನಸ್ಸಿಗಿನ ಬಹಳ ಹೆಚ್ಚು ನಾಡ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.